ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ HCF ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೆ. ಸೊ ದಿಸ್ ಕ್ಲಾಸ್ ಐ ಟೀಚ್ ಯು ಹೌ ಯು ಆರ್ ಗೋಯಿಂಗ್ ಟು ಡೂ ಪ್ರಾಬ್ಲಮ್ ರಿಲೇಟೆಡ್ ಟು LCMನ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರೀತಾರೆ. LCM ಮತ್ತು HCFಲ್ಲಿ ಎರಡು ಮೆಥಡ್ ಇದೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಮೆಥಡು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡು, ಎರಡನೇ ಮೆಥಡು ಡಿವಿಷನ್ ಮೆಥಡು. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಪ್ರಕಾರ ಅವನು ಎಷ್ಟು ವೇರಿಯೇಬಲ್ ಕೊಡ್ತಾನೋ ಅಷ್ಟು ವೇರಿಯೇಬಲ್ನ ಸಪ್ರೇಟಾಗಿ ಮಾಡಬೇಕು. ಪ್ರೈಮ್ ಅಂದರೆ ಏನು ಅಂದರೆ ಸಿಂಗಲ್, ಇಂಡಿವಿಜುವಲ್ ಆಗಿ ಒಂದೊಂದಕ್ಕೆ ಮಾಡಬೇಕು. ಸೊ ಫೈಂಡ್ LCM ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡು. ಫಸ್ಟ್ ಪ್ರಾಬ್ಲಮು 18 and 12. ಸೊ 18 ಬಂದ್ಬಿಟ್ಟು ಈವನ್ ನಂಬರ್ ಆಗಿದೆ. ಸೊ ಈವನ್ ನಂಬರ್ನ 2l ಡಿವೈಡ್ ಮಾಡ್ತೀರಾ, ಚಿಕ್ಕ ನಂಬರು. ಸೊ 18 ಡಿವೈಡೆಡ್ ಬೈ 2 ಅಂದರೆ ನಮಗೆ 9 ಬರುತ್ತೆ. ದಟ್ ಈಸ್ 2 9s are 18. ಫುಲ್ಲು ಡಿವೈಡ್ ಆಯಿತು. ನೆಕ್ಸ್ಟು 9 ಇದೆ. 9 ಇಸ್ ಎ ಆಡ್ ನಂಬರ್. ಅದು ಆಡ್ ನಂಬರು, 2l ಹೋಗಲ್ಲ. ಹಾಗಾಗಿ ನೆಕ್ಸ್ಟು ಆಡ್ ನಂಬರು ಚಿಕ್ಕದು ಯಾವುದು ಅಂದರೆ 3. ಹಾಗಾಗಿ 3 3s are 9. ನೆಕ್ಸ್ಟು 3 ಬಂದುಬಿಟ್ಟು 3 ಟೇಬಲಲ್ಲೇ ಹೋಗುತ್ತೆ. 3 1s are 3. ಹಾಗಾಗಿ 18ಗೆ ಫ್ಯಾಕ್ಟರ್ಸ್ ಯಾವ್ದ್ಯಾವುದು ಅಂದರೆ 2 3 3 1. ನೋಡಿ 2 3 3 1. ನಾನು ಅದಕ್ಕೆ ಇದಕ್ಕೆ ಮುಂಚೆನೇ ಪ್ರಾಬ್ಲಮ್ ನಿಮ್ಗೆ ಹಾಕಿರೋದು. ವಿಡಿಯೋಯಲ್ಲಿ ನಂಬರ್ಗಳು ಕಟ್ಟಾಗುತ್ತೆ. ಹಾಗಾಗಿ ಮೊದಲೇ ನಾನು ಕಳಿಸಿರೋ PPTಯಲ್ಲಿ ಬರ್ಕೊಂಬಿಡಿ, ವಿಡಿಯೋ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ನೆಕ್ಸ್ಟು 12. ಸೊ 12ಗೆ ಈವನ್ ನಂಬರ್ ಇದು, 2l ಡಿವೈಡ್ ಆಗುತ್ತೆ. ದಟ್ ಈಸ್ 2 6 are 12. ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟು 6 ಕೂಡ ಈವನ್ ನಂಬರು. ಹಾಗಾಗಿ 2l ಡಿವೈಡ್ ಆದರೆ 2 3s are 6. 3 ಬಂದುಬಿಟ್ಟು ಆಡ್ ನಂಬರು, 2l ಡಿವೈಡ್ ಆಗಲ್ಲ. ನೆಕ್ಸ್ಟು ಆಡ್ ನಂಬರ್ ಚಿಕ್ಕದು ಯಾವುದು ಅಂದರೆ 3. 3 1s are 3. ಹಾಗಾಗಿ 12ಗೆ ಯಾವ್ಯಾವ ಫ್ಯಾಕ್ಟರ್ ಅಂದರೆ ಹೊರಗಡೆ ಇರೋದು. ದಟ್ ಈಸ್ 2 ಇಂಟು 2 ಇಂಟು 3 ಇಂಟು 1. ನೋಡಿ 2 ಇಂಟು 2 ಇಂಟು 3 ಇಂಟು 1. ನೋಡ್ಕೊಳ್ಳಿ, ಇಲ್ಲಿ ಮಾಡೋವಾಗ HCFಲ್ಲಿ ನಾವು ಏನು ಮಾಡ್ತಾಯಿದ್ರಿ ಅಂದರೆ ಎಲ್ಲದರಲ್ಲೂ ಯಾವುದು ಕಾಮನ್ ಇರುತ್ತೋ ಅದು ಮಾತ್ರ ತೊಗೊತಾ ಇದ್ರಿ, ಬೇರೆದು ಬಿಟ್ಬಿಡ್ತಾಯಿದ್ರಿ. ಅದು HCF. ಆದರೆ LCMಲ್ಲಿ ಏನು ಅಂದರೆ ಯಾವ ನಂಬರು ಜಾಸ್ತಿ ಸಲ ರಿಪೀಟ್ ಆಗಿರುತ್ತೋ ಮತ್ತು ಯಾವ ನಂಬರು ಎರಡರಲ್ಲೂ ಇರಲ್ವೋ ಅದನ್ನೆಲ್ಲ ತೊಗೊತೀರಿ. ನೋಡ್ಕೊಳ್ಳಿ ಏನಂತ ಹೇಳ್ತೀನಿ. ಇವಾಗ ನೋಡಿ, ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಬಟ್ ಇಲ್ಲಿ 2 1 ಟೈಮ್ ಇದೆ. ಬಟ್ ಇಲ್ಲಿ 2 ಎಷ್ಟು ಸಲ ಇದೆ? 2 ಟೈಮ್ ಇದೆ. ಅಂದರೆ ಯಾವುದೇ ನಂಬರ್ ಎಷ್ಟು ಸಲ ಜಾಸ್ತಿ ಸಲ ರಿಪೀಟ್ ಆಗಿರುತ್ತೋ ಅದನ್ನು ತೊಗೊಳ್ತೀರಿ. ನೋಡಿ 2 ಇಲ್ಲಿ 1 ಟೈಮ್ ಇದೆ, ಇನ್ನೊಂದರಲ್ಲಿ 2 ಟೈಮ್ ಇದೆ. ಜಾಸ್ತಿ ಸಲ ತೊಗೋಬೇಕು, IS ಪವರ್ ತೊಗೊಳ್ತೀರಾ. ಸೊ 2 ಬಂದುಬಿಟ್ಟು 2 ಸಲ, 2 to the power of 2. ಈ 2 to the power of 2 ಹಿಂಗೆ ಬರಿಬೋದು. ಅಂದರೆ 2 ಇಂಟು 2 2 ಸಲ. 3 ನೋಡಿ, ಇಲ್ಲಿ 3 2 ಸಲ ಇದೆ, ಇಲ್ಲಿ 3 1 ಸಲ ಇದೆ. ಸೊ ಎರಡರಲ್ಲೂ 3 ಇದೆ. ಬಟ್ ಯಾವುದು ಜಾಸ್ತಿ ಸಲ ರಿಪೀಟ್ ಆಗಿರುತ್ತೋ ಅದು ತೊಗೊಳ್ತೀನಿ. ಹಾಗಾಗಿ 3 1 ಇದೆ, 2 ಇದೆ, 2 ಸಲ ಇರೋದು ರಿಪೀಟ್ ಆಗೋದು. ದಟ್ ಈಸ್ 3 to the power of 2 ಅಂದರೆ 3 ಇಂಟು 3. 1 ಪವರ್ ತೊಗೋಬೋದು, ಇಲ್ಲಾಂದ್ರೂ ಇರ್ಬೋದು. ಹಾಗಾಗಿ ಬರೆದಿದ್ದೀನಿ ನೋಡಿ. ದಟ್ ಈಸ್ 2 ಇಂಟು 2 ಮತ್ತು 3 ಇಂಟು 3. ಇವಾಗ ಇವೆಲ್ಲನೂ ಮಲ್ಟಿಪ್ಲೈ ಮಾಡಬೇಕು. ಕ್ಯಾಲ್ಕುಲೇಟರ್ ಇಟ್ಕೊಂಡು ಮಾಡ್ಕೊಳ್ಳಿ. 2 2s are 4, 4 3s are 12, 12 3s are 36. ಹಾಗಾಗಿ LCM ಬಂದುಬಿಟ್ಟು ಎಷ್ಟು ಅಂದರೆ 36. ನೆಕ್ಸ್ಟ್ ಪ್ರಾಬ್ಲಮ್ಮು ಸೆಕೆಂಡ್ ಒನ್ನು. LCM ಕಂಡುಹಿಡಿಬೇಕು. 24 and 36 ಹೇಳ್ಕೊಡ್ತಾ ಇರೋದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡು. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಸಿಂಗಲ್ ಮಾಡ್ತೀರಾ. ಸೊ 24 ಬಂದುಬಿಟ್ಟು ಈವನ್ ನಂಬರು, 2l ಡಿವೈಡ್ ಆಗುತ್ತೆ. ಸೊ 2 ಡಿವೈಡೆಡ್ ಬೈ 24 ಅಂದರೆ 2 12s are 24. ತಿರುಗಿ 12 ಈವನ್ ನಂಬರು, 2l ಡಿವೈಡ್ ಆಗುತ್ತೆ. 2 6 are 12. ನೆಕ್ಸ್ಟು 6 ಬಂದುಬಿಟ್ಟು ಈವನ್ ನಂಬರೇ, 2 3s are 6. 3 ಬಂದುಬಿಟ್ಟು ಆಡ್ ನಂಬರು. ಹಾಗಾಗಿ 3 1s are 3. ಇವಾಗ 24ಗೆ ಮಲ್ಟಿಪಲ್ ಯಾವುದು ಅಂದರೆ ಹೊರಗಡೆ ಇರೋದು ಬರೀರಿ. 2 ಇಂಟು 2 ಇಂಟು 2 ಇಂಟು 3 ಇಂಟು 1 ಬರೆದಿದ್ದೀನಿ. ನೆಕ್ಸ್ಟು 36ಗೆ 36 ಡಿವೈಡೆಡ್ ಬೈ 2. ದಟ್ ಈಸ್ 36 ಈವನ್ ನಂಬರು. ಹಾಗಾಗಿ 2l ಡಿವೈಡ್ ಆಗುತ್ತೆ. 36 ಡಿವೈಡೆಡ್ ಬೈ 2 ಅಂದರೆ 2 18s are 36. ನೆಕ್ಸ್ಟು 18 ಈವನ್ ನಂಬರ್ ಆಗಿದೆ, 2l ಡಿವೈಡ್ ಆಗುತ್ತೆ. 2 9s are 18. 9 ಬಂದುಬಿಟ್ಟು ಆಡ್ ನಂಬರು, 2l ಆಗಲ್ಲ, ಅದಕ್ಕೆ 3 3 3s are 9. ನೆಕ್ಸ್ಟು 3 ಬಂದುಬಿಟ್ಟು 3 1s are 3.
ಸೊ ಮಲ್ಟಿಪಲ್ ಆಫ್ 36 ಔಟರ್ ಕಾಲಮ್ ಇದೆಲ್ಲ ಅದು 2 ಇಂಟು 2 ಇಂಟು 3 ಇಂಟು 3 ಇಂಟು 1 ಬರೆದಿದ್ದೀನಿ. ಇವಾಗ ಎಲ್ ಸಿ ಎಮ್ ಮಾಡೋವಾಗ ನೋಡಿ, ನಾನು ಅದಕ್ಕೆ ಮೊದಲೇ ಪಿ ಪಿ ಟಿ ಕಳಿಸ್ಬಿಟ್ಟಿದ್ದು ನಿಮಗೆ. ಯಾಕಂದರೆ ಇಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೆ, ಕಾಣೋದಿಲ್ಲ ನಿಮಗೆ. ಅದಕ್ಕೆ ಮೊದಲೇ ಅಲ್ಲಿ ಕಳಿಸಿರೋ ಪಿ ಪಿ ಟಿನ ನೋಟ್ಸಲ್ಲಿ ಬರ್ಕೊಂಬಿಡಿ. ಇದು ಎಕ್ಸ್ಪ್ಲನೇಷನ್ಗೆ ಇಟ್ಕೊಳ್ಳಿ. ನೋಟ್ಸ್ ಇಟ್ಕೊಂಡು ವಿಡಿಯೋ ನೋಡಿಕೊಂಡ್ರೆ ಈಸಿ ಆಗುತ್ತೆ ನಿಮಗೆ. ಸೊ ಎಲ್ ಸಿ ಎಮ್ಮು ಏನೇನಿದೆ ಅಂದರೆ ಇಲ್ಲಿ ಪವರ್ ಕಾಣ್ತಾ ಇಲ್ಲ, ಬಟ್ ನಿಮಗೆ ಪಿ ಪಿ ಟಿಯಲ್ಲಿ ಕಾಣುತ್ತೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಬಟ್ 2 ಇಲ್ಲಿ ಎಷ್ಟು ಸಲ ರಿಪೀಟ್ ಆಗಿದೆ ನೋಡಿ, 2 1 2 3. ಇಲ್ಲಿ 2 3 ಸಲ ಇದೆ, ಇಲ್ಲಿ 2 2 ಸಲ ಇದೆ. ಎಲ್ ಸಿ ಎಮ್ ಎಲ್ ಮಾತ್ರ ಜಾಸ್ತಿ ಸಲ ರಿಪೀಟ್ ಆಗಿರೋ ತೊಗೊಳ್ತೀರ. ಅಂದರೆ 2 ಟು ದ ಪವರ್ ಆಫ್ 3 ಅಂದರೆ 2 3 ಸಲ ರಿಪೀಟ್ ಆಗೋದು. ಹಾಗಾಗಿ 2 ಇಂಟು 2 ಇಂಟು 2 3 ಸಲ ತೊಗೊಂಡಿದ್ದೀನಿ. ಇಲ್ಲಿ 3 1 ಸಲ ಇದೆ, ಇಲ್ಲಿ 3 2 ಸಲ ಇದೆ. ಜಾಸ್ತಿ ಸಲ ರಿಪೀಟ್ ಆಗಿರೋದು ತೊಗೋಬೇಕು. ದಟ್ ಈಸ್ 3 ಇಂಟು 3. 1 ಹಾಕ್ಕೋಬೋದು, ಇಲ್ಲಾಂದ್ರೆ ಹಂಗೆ ಬಿಡ್ಬೋದು. ನಾನು ಬಿಟ್ಟಿದ್ದೀನಿ ನೋಡ್ಕೊಳ್ಳಿ. ಇವಾಗ ಮಲ್ಟಿಪಲ್ ಮಾಡಿವೆಲ್ಲ. 2 2s are 4, 4 2s are 8, 8 3s are 24, 24 3s are 72 is the answer. ನೆಕ್ಸ್ಟ್ ಥರ್ಡ್ ಒನ್ನು 12 ಆ್ಯಂಡ್ 8. 12ಗೆ ಸಪ್ರೇಟ್ ಮಾಡಬೇಕು, 8ಗೆ ಸಪ್ರೇಟ್ ಮಾಡಬೇಕು. 12 ಬಂದುಬಿಟ್ಟು ಈವನ್ ನಂಬರು, ಸೊ 12 ಡಿವೈಡ್ ಆಗುತ್ತೆ. 2 6 are 12. ನೆಕ್ಸ್ಟು 6 ಬಂದುಬಿಟ್ಟು ಈವನ್ ನಂಬರು, 2 3s are 6. 3 ಬಂದುಬಿಟ್ಟು ಆಡ್ ನಂಬರು, 3 1s are 3. ಸೊ ಮಲ್ಟಿಪಲ್ ಆಫ್ 12 ಬಂದುಬಿಟ್ಟು ಯಾವುದು, 2 ಇಂಟು 2 ಇಂಟು 3 ಇಂಟು 1 ಬರೆದಿದ್ದೀನಿ. 8ಗೆ 8 ಬಂದುಬಿಟ್ಟು ಈವನ್ ನಂಬರು, 2 4s are 8. 4 ಈವನ್ ನಂಬರು, 2 2s are 4. 2 ಬಂದುಬಿಟ್ಟು ಈವನ್ ನಂಬರು, 2 1s are 2. ಸೊ ಮಲ್ಟಿಪಲ್ ಆಫ್ 8 ಯಾವುದು, 2 ಇಂಟು 2 ಇಂಟು 2 ಇಂಟು 1. ಎಲ್ ಸಿ ಎಮ್ ಮಾಡೋವಾಗ ಯಾವುದೇ ನಂಬರ್ ಆಗಿರಲಿ, ಯಾವುದು ಜಾಸ್ತಿ ಸಲ ರಿಪೀಟ್ ಆಗಿರುತ್ತೋ ಮತ್ತು ಎರಡರಲ್ಲೂ ಯಾವುದಿರಲ್ವೋ ಅದನ್ನು ತೊಗೊಳ್ತೀರಿ. ನೋಡಿ 2 ಇಲ್ಲಿ 2 ಸಲ ಇದೆ, ಇಲ್ಲಿ 2 3 ಸಲ ಇದೆ. ಜಾಸ್ತಿ ಸಲ ರಿಪೀಟ್ ಆಗಿರೋದು ತೊಗೊಳ್ತೀರಿ. ಸೊ 2 3 ಟೈಮ್ಸ್ ತೊಗೊತೀನಿ. 2 ಟು ದ ಪವರ್ ಆಫ್ 3, 2 ಇಂಟು 2 ಇಂಟು 2. ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ. ಎರಡರಲ್ಲೂ ಇಲ್ದಿರೋದು ತೊಗೊಳ್ತೀರಿ. ಸೊ 3ನೂ ತೊಗೊಳ್ತೀರಿ. 1 ಹಾಕ್ಕೋಬೋದು, ಇಲ್ಲ ಬಿಡ್ಬೋದು. ಯಾಕಂದರೆ ಯಾವುದೇ ನಂಬರ್ 1ನಲ್ಲಿ ಮಲ್ಟಿಪ್ಲೈ ಆದರೆ ಸೇಮ್ ಬರುತ್ತೆ. ಹಾಗಾಗಿ ನಾನು 1 ಬರೀತಾ ಇಲ್ಲ. ಮಲ್ಟಿಪ್ಲೈ ಮಾಡಿ ಎಲ್ಲನೂ. ಕ್ಯಾಲ್ಸಿ ಯೂಸ್ ಮಾಡ್ಕೊಳ್ಳಿ ಪ್ಲೀಸ್. 2 2s are 4, 4 2s are 8, 8 3s are 24 is the answer. ನೆಕ್ಸ್ಟು ಫೋರ್ತ್ ಪ್ರಾಬ್ಲಮ್ಮು 27 ಆ್ಯಂಡ್ 54. 27 ಸಪ್ರೇಟ್ ಮಾಡೋಣ ನೋಡಿ. ಈ ಪ್ರಾಬ್ಲಮಲ್ಲಿ 27 ಬಂದುಬಿಟ್ಟು ಆಡ್ ನಂಬರ್, ಹಾಗಾಗಿ 2 ಎಲ್ಲಿ ಹೋಗಲ್ಲ, 3 ಎಲ್ಲಿ ಹೋಗುತ್ತೆ. ನೆಕ್ಸ್ಟು 3 9s are 27. ನೆಕ್ಸ್ಟು 9 ತಿರುಗಿ ಆಡ್ ನಂಬರೇ, 3 3s are 9, 3 1s are 3. ಹಾಗಾಗಿ ಮಲ್ಟಿಪಲ್ ಆಫ್ 27 ಬಂದುಬಿಟ್ಟು 3 ಇಂಟು 3 ಇಂಟು 3 ಇಂಟು 1 ಬರೆದಿದ್ದೀನಿ. ನೆಕ್ಸ್ಟು 54 ಬಂದುಬಿಟ್ಟು ಈವನ್ ನಂಬರ್, 12 ಡಿವೈಡ್ ಆಗುತ್ತೆ. ಈವನ್ ನಂಬರ್ ಅಂದರೆ ಏನು, ಯಾವುದೇ ನಂಬರ್ 12 ಡಿವೈಡ್ ಆಗುತ್ತೋ ಅದನ್ನು ಈವನ್ ನಂಬರ್ ಅಂತ ಕರೀತೀರ. ಸೊ 54 ಡಿವೈಡೆಡ್ ಬೈ 2 ಅಂದರೆ 2 27s are 54. ಕ್ಯಾಲ್ಕುಲೇಟ್ರಲ್ಲಿ ಮಾಡ್ಕೊಳ್ಳಿ. 54 ಈವನ್ ನಂಬರು, 2 ಎಲ್ಲ ಹಾಕ್ಕೊಳ್ಳಿ. ನೀವು 54 ಡಿವೈಡೆಡ್ ಬೈ 2 ನಿಮಗೆ ಬರುತ್ತೆ 27 ಅಂತ ಬರುತ್ತೆ. 27 ನೆಕ್ಸ್ಟು ಇದು ಈವನ್ ನಂಬರ್ ಅಲ್ಲ, ಆಡ್ ನಂಬರ್. ಹಾಗಾಗಿ ಚಿಕ್ಕ ಆಡ್ ನಂಬರ್ ಯಾವುದು ಅಂದರೆ 3. ನೋಡಿ 27 ಡಿವೈಡೆಡ್ ಬೈ 3 9 ಬರುತ್ತೆ. ದಟ್ ಈಸ್ 3 9s are 27. ನೆಕ್ಸ್ಟು 9 ಬಂದುಬಿಟ್ಟು ಆಡ್ ನಂಬರು, ಇದು ಸ್ಕ್ವಯರ್ನ ಎಲ್ಲರಿಗೂ ಗೊತ್ತು. ದಟ್ ಈಸ್ 9 ಡಿವೈಡೆಡ್ ಬೈ 3 ಯು ಗೆಟ್ 3. 3 3s are 9. ನೆಕ್ಸ್ಟ್ ಇದು 3 1s are 3. ಸೊ 54ಗೆ ಮಲ್ಟಿಪಲ್ ಬಂದುಬಿಟ್ಟು 2 ಇಂಟು 3 ಇಂಟು 3 ಇಂಟು 3 ಇಂಟು 1. ಸೊ ಎಲ್ ಸಿ ಎಮ್ ನನ್ನ ಗ್ಲಾಸಲ್ಲಿ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ನಂಬರ್ ಎರಡರಲ್ಲಿ ಇಲ್ದಿರೋದು ತೊಗೊಳ್ತೀರಾ, ಮತ್ತು ಯಾವುದೇ ನಂಬರು ಜಾಸ್ತಿ ಸಲ ಯಾವ್ದು ರಿಪೀಟ್ ಆಗಿರುತ್ತೋ ಅದು ತೊಗೊಳ್ತೀರಾ. ನೋಡಿ ಮೊದಲನೇ ಇದರಲ್ಲಿ 3 ಸಲ ರಿಪೀಟ್ ಆಗಿದೆ, 3 ಟೈಮ್ಸ್. ಗ್ರೇಟ್. ಇದರಲ್ಲಿ 3 ಇದೆ, ಕಾಮನ್ ಇದೆ. ಸೊ 3 ಟೈಮ್ಸ್ ತೊಗೊಂಡಿದ್ದೀನಿ. ಮೊದಲನೇದರಲ್ಲಿ 2 ಇಲ್ಲ, ಬಟ್ ಎರಡನೇದರಲ್ಲಿ 2 ಇದೆ. ಇಲ್ದಿರೋದು ತೊಗೋಬೇಕು. ಎರಡರಲ್ಲೂ ಇಲ್ಲ ಅಂದರೆ ಒಂದರಲ್ಲಿದ್ರೂ ತೊಗೋಬೇಕು. ಸೊ ಅದನ್ನು ತೊಗೊಂಡಿದ್ದೀನಿ. ದಟ್ ಈಸ್ ಎಲ್ಲ ಮಲ್ಟಿಪ್ಲೈ ಮಾಡಿ. ಇವಾಗ 3 3s are 9, 9 3s are 27, 27 2s are 54 is the answer. Next, you have to find out LCM for 10 and 15. So 10ಗೆ LCM 10 ಬಂದ್ಬಿಟ್ಟು ಈವನ್ ನಂಬರು ವಿಚ್ ಇಸ್ ಡಿವೈಡೆಡ್ ಬೈ 2. ದಟ್ ಈಸ್ 2 5s are 10. ಅಥವಾ ನೀವು ಕ್ಯಾಲ್ಕುಲೇಟ್ರಲ್ಲಿ ಮಾಡಿದ್ರೆ
10 ಡಿವೈಡೆಡ್ ಬೈ 2 ಅಂದರೆ ನಮಗೆ 5 ಬರುತ್ತೆ ಆನ್ಸರ್. ಸೊ ನೆಕ್ಸ್ಟು 5 ಬಂದುಬಿಟ್ಟು ಇಟ್ ಈಸ್ ಅ ಪ್ರೈಮ್ ನಂಬರ್. ಸೊ 3 ಡಿವೈಡ್ ಆಗಲ್ಲ, 5 ಆಗುತ್ತೆ, 1 ಸಹ ಇಲ್ಲ. ಹಾಗಾಗಿ 5 1s are 5. ಸೊ ಹಾಗಾಗಿ ಮಲ್ಟಿಪಲ್ ಆಫ್ 10 ಬಂದುಬಿಟ್ಟು 2 ಇಂಟು 5 ಇಂಟು 1 ಬರೆದಿದ್ದೀನಿ. 15ಗೆ ದಟ್ ಈಸ್ ಈ 15 ಕೂಡ ಆಡ್ ನಂಬರು. 3 ಬೇಕಂದ್ರೆ ಮಾಡ್ಬೋದು, 5 ಬೇಕಂದ್ರೆ ಮಾಡ್ಬೋದು. ನಾನು 5 ಡೈರೆಕ್ಟಾಗಿ ತೊಗೊಂಡಿದ್ದೀನಿ. 5 3s are 15. ಸೊ ಹಾಗಾಗಿ ಬರೆದಿದ್ದೀನಿ. ನೆಕ್ಸ್ಟು 3 ಬಂದುಬಿಟ್ಟು ಆಡ್ ನಂಬರ್, 3 ಡಿವೈಡ್ ಆಗಿದೆ, ದಟ್ ಈಸ್ 3 1s are 3. ಸೊ 15ಗೆ ಮಲ್ಟಿಪಲು 5 ಇಂಟು 3 ಇಂಟು 1. ಸ್ವಲ್ಪ ಜನ ನೀವು 3ಇಂದನೇ ಡಿವೈಡ್ ಮಾಡ್ಕೊಂಡು ನೋ ಪ್ರಾಬ್ಲಮ್, ಏನು ಇದಾಗಲ್ಲ. ಯಾಕಂದರೆ ಇಲ್ಲಿ ನಾನು 5 ತೊಗೊಂಡು, ನೀವು ಇಲ್ಲಿ 3 ತೊಗೊಂಡ್ರೆ ತಿರುಗಿ ಇಲ್ಲಿ 5 ಬರುತ್ತೆ, ಸೇಮೇ ಬರುತ್ತೆ. ಬಟ್ ರೂಲ್ಸ್ ಪ್ರಕಾರ ಮೊದಲು ಚಿಕ್ಕದಾಗಿ ಆಮೇಲೆ ದೊಡ್ಡದಾಗಲಿ. ಸೊ ಇವಾಗ ಎಲ್ ಸಿ ಎಮ್ ಬಂದುಬಿಟ್ಟು ಪ್ರಾಡಕ್ಟು ಐಎಸ್ ಪವರ್ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 2 ಇಲ್ಲ, 2 ಬರ್ಕೋಬೇಕು. ನೆಕ್ಸ್ಟು ಇಲ್ಲಿ 5 ಇದೆ, ಇಲ್ಲೂ 5 ಇದೆ, ಬರ್ಕೊಳ್ಳಿ 5. ಇನ್ನು ನೆಕ್ಸ್ಟಲ್ಲಿ ನಾನು ಉಲ್ಟಾ ಹಾಕಿದ್ದೀನಿ, ನೀವು ಬರ್ಕೊಳ್ಳಿ ಹಂಗೆ. ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ, ಬಟ್ ಎರಡರಲ್ಲಿ ಇಲ್ದಿರೋದು ತೊಗೊಳ್ತೀರಾ, 3ನೂ ಹಾಕ್ಕೋಬೇಕು. ಸೊ ಎಚ್ ಸಿ ಎಫ್ ಆಫ್ 10 and 15 ಈಸ್ 2 3s are 6, 6 5s are 30. This is the answer.